ಅಕ್ಟೋಬರ್ 2 ಅಮಾವಾಸ್ಯೆ ಮತ್ತು ಗ್ರಹಣ ಏರ್ಪಟ್ಟಿದೆ. ಈ ದಿನ ಮಾಡಬಾರದ ತಪ್ಪುಗಳು ಮತ್ತು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ತಿಳಿಯೋಣ. ಈ ತಿಂಗಳು ಅಕ್ಟೋಬರ್ 2ನೇ ತಾರೀಕು ಅತಿ ದೊಡ್ಡ ಸೂರ್ಯಗ್ರಹಣ ಏರ್ಪಡುತ್ತದೆ. ಈ ಸೂರ್ಯಗ್ರಹಣದ ಜೊತೆಗೆ ಮಹಾಲಯ ಅಮಾವಾಸ್ಯೆ ಕೂಡ ಇದೆ. ಎಲ್ಲ ಅಮಾವಾಸ್ಯೆಗಳಿಗಿಂತ ಮಹಾಲಯ ಅಮಾವಾಸ್ಯೆ ಅಂದರೆ ಬಹಳ ಶಕ್ತಿಯುತವಾಗಿರುವಂಥದ್ದು. ಈ ಅಮಾವಾಸ್ಯೆಯ ದಿನ ಸತ್ತು ಹೋದ ನಿಮ್ಮ ಪೂರ್ವಿಕರೆಲ್ಲ ಭೂಮಿಯ ಮೇಲೆ ಬರುತ್ತಾರೆ. ಹಾಗಾಗಿ ಭೂಮಿಯ ಮೇಲೆ ಬಂದ ನಿಮ್ಮ ಪಿತೃದೇವತೆಗಳನ್ನು ಸಂತೋಷಪಡಿಸಲು ಅವರನ್ನು ಪೂಜಿಸಿದರೆ ನಿಮ್ಮ ಕುಟುಂಬಕ್ಕೆ ಯಾವುದೇ ರೀತಿಯ ಕಷ್ಟಗಳು ಬರದೆ ಪೂರ್ವಿಕರು ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡುತ್ತಾರೆ. ಹಾಗಾಗಿ ಈ ಮಹಾಲಯ ಅಮಾವಾಸ್ಯೆಯ ದಿನ ಗ್ರಹಣ ಕೂಡ ಏರ್ಪಟ್ಟಿದೆ. ಹಾಗಾಗಿ ಎಂತಹ ನಿಯಮಗಳನ್ನು ಪಾಲಿಸಬೇಕು, ಎಂತಹ ತಪ್ಪುಗಳನ್ನು ಮಾಡಬಾರದು ಎಂದು ತಿಳಿಯೋಣ. ಇನ್ನು ಈ ಮಹಾಲಯ ಅಮಾವಾಸ್ಯೆಯ ದಿನ ಕೆಲವು ಕೆಲಸಗಳನ್ನು ಮಾಡುವುದರಿಂದ ಅದೃಷ್ಟ ಕೂಡಿ ಬರುತ್ತದೆ. ಇನ್ನು ಕೆಲವು ಕೆಲಸಗಳನ್ನು ಮಾಡುವುದರಿಂದ ದುರಾದೃಷ್ಟ ನಿಮ್ಮ ಬೆನ್ನ ಹಿಂದೆಯೇ ಇರುತ್ತದೆ. ಮುಖ್ಯವಾಗಿ ಅಮಾವಾಸ್ಯೆಯ ದಿನ ಸೂರ್ಯೋದಯ ಆಗುವ ಮೊದಲೇ ನಿದ್ರೆಯಿಂದ ಎದ್ದೇಳಬೇಕು. ಸೂರ್ಯ ಉದಯಿಸಿದ ಮೇಲೆ ನಿದ್ದೆ ಮಾಡಬಾರದು. ಈ ಮಹಾಲಯ ಅಮಾವಾಸ್ಯೆಯ ದಿನ ಸತ್ತು ಹೋದ ನಿಮ್ಮ ಪೂರ್ವಿಕರನ್ನು ತಪ್ಪದೆ ಪೂಜಿಸಬೇಕು. ಇಲ್ಲವೆಂದರೆ ಪಿತೃದೋಷ ಆಗುತ್ತದೆ. ಒಂದು ವೇಳೆ ಈ ಅಮಾವಾಸ್ಯೆಯ ದಿನ ಪೂಜಿಸದೇ ಇದ್ದರೆ ನಿಮ್ಮ ಮನೆಗೆ ಬಂದ ನಿಮ್ಮ ಪೂರ್ವಿಕರು ನಿಮ್ಮ ಮನೆಯನ್ನು ಶಪಿಸಿ ಹೋಗುತ್ತಾರೆ. ಹಾಗಾಗಿ ಈ ಅಮಾವಾಸ್ಯೆಯ ದಿನ ಪ್ರತಿಯೊಬ್ಬರು ಪಿತೃದೇವತೆಗಳನ್ನು ಪೂಜಿಸಬೇಕು. ಪಿತೃದೇವತೆಗಳನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ, ಈ ಅಮಾವಾಸ್ಯೆಯ ದಿನ ಬೆಳಿಗ್ಗೆಯೇ ನಿದ್ರೆಯಿಂದ ಎದ್ದು ಮನೆಯೆಲ್ಲ ಶುಚಿ ಮಾಡಿಕೊಳ್ಳಿ. ಮರಣಿಸಿರುವಂತಹ ನಿಮ್ಮ ಪೂರ್ವಿಕರ ಚಿತ್ರಪಟಗಳನ್ನು ಶುಭ್ರವಾಗಿ ಒರೆಸಿ ಕುಂಕುಮದ ಬೊಟ್ಟು ಇಡಿ. ಹಾಗೇನೆ ಹೂವುಗಳನ್ನು ಸಮರ್ಪಿಸಿದರೆ ತುಂಬ ಒಳ್ಳೆಯದು. ಹಾಗೇನೆ ನಿಮ್ಮ ಪಿತೃದೇವತೆಗಳ ಫೋಟೋದ ಮುಂದೆ ಒಂದು ದೀಪವನ್ನು ಹಚ್ಚಬೇಕು. ಒಂದು ದೀಪದ ಪ್ರಮೇದದಲ್ಲಿ ಎಳ್ಳಿನ ಎಣ್ಣೆ ಹಾಕಿ ಒಂದು ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಬೇಕು. ಪೂಜೆ ಕೋಣೆಯಲ್ಲಿ ಉಪಯೋಗಿಸುವಂತಹ ದೀಪಗಳನ್ನು ಉಪಯೋಗಿಸಬಾರದು. ಅಂದರೆ ದೇವರಿಗೆ ಉಪಯೋಗಿಸುವಂತಹ ದೀಪಗಳನ್ನು ಬಳಸಬಾರದು. ಹಾಗೇನೆ ಸಾಂಬ್ರಾಣಿ ಧೂಪವನ್ನು ಹಾಕಿ ಇನ್ನು ಪೂರ್ವಿಕರಿಗೆ ನೈವೇದ್ಯವಾಗಿ ಮಾಂಸಾಹಾರ ಅಥವಾ ಇಲ್ಲವೇ ಅವರಿಗೆ ಇಷ್ಟವಾದ ಆಹಾರವನ್ನು ನಿವೇದಿಸಿ. ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಪೂರ್ವಿಕರಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು. ಈ ಅಮಾವಾಸ್ಯೆಯ ದಿನ ಇಂತಹ ನಿಯಮಗಳನ್ನು ಪಾಲಿಸಲು ಸಾಧ್ಯವಿಲ್ಲದೆ ಇರುವವರು ನಿಮ್ಮ ಸತ್ತು ಹೋದ ಪೂರ್ವಿಕರ ಹೆಸರಿನಲ್ಲಿ ಏನಾದರೂ ದಾನ ಮಾಡಿ. ಈ ದಿನ ಮಾಡುವಂತಹ ದಾನಗಳಿಂದ ನಿಮ್ಮ ಕುಟುಂಬಕ್ಕೆ ತುಂಬ ಪುಣ್ಯ ಲಭಿಸುತ್ತದೆ. ಇನ್ನು ಅಕ್ಕಿ, ಬೇಳೆ, ದಿನಿಸು, ತರಕಾರಿ ಈ ರೀತಿ ನಿಮಗೆ ತೋಚಿದ ಹಾಗೆ ಬ್ರಾಹ್ಮಣರಿಗೆ ಸ್ವಯಂ ಪಾಕವನ್ನು ಸಮರ್ಪಿಸಿ. ಹಾಗಾದರೆ ಈ ಬಾರಿ ಬಂದಿರುವಂತಹ ಸೂರ್ಯಗ್ರಹಣ ರಾತ್ರಿ 9 ಗಂಟೆಯಿಂದ ಏರ್ಪಡುತ್ತದೆ. ಹಾಗಾಗಿ ಅಕ್ಟೋಬರ್ 2ನೇ ತಾರೀಕು ಗ್ರಹಣ ಸಮಯದಲ್ಲಿ ಆಹಾರವನ್ನು ಅಸಲಿಗೆ ತಿನ್ನಬಾರದು. ಹಾಗಾಗಿ ಗ್ರಹಣ ಸಮಯ ಬರುವುದರ ಒಳಗೆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಭೋಜನವನ್ನು ಮಾಡಿಬಿಡಿ. ಈ ಗ್ರಹಣದ ಸಮಯದಲ್ಲಿ ನಿಮ್ಮ ಮನೆಯಲ್ಲಿರುವಂತಹ ಆಹಾರದ ಮೇಲೆ ತುಳಸಿ ಎಲೆ ಇಲ್ಲವೇ ಗರಿಕೆಯನ್ನು ಹಾಕಬೇಕು. ಈ ಗ್ರಹಣ ಸಮಯದಲ್ಲಿ ಅಂದರೆ ರಾತ್ರಿ 9 ಗಂಟೆ ದಾಟಿದ ನಂತರ ಮನೆಯ ಮುಂದೆ ರಂಗೋಲಿ ಹಾಕಬಾರದು. ಏಕೆಂದರೆ ಗ್ರಹಣದ ಗಡಿಯಲ್ಲಿ ರಂಗೋಲಿ ಹಾಕಿದರೆ ನಿಮ್ಮ ಮನೆಯೊಳಗೆ ದುಷ್ಟಶಕ್ತಿಗಳು ಹೆಜ್ಜೆ ಇಡುತ್ತವೆ. ನರದೃಷ್ಟಿ ಕಾರಣವಾಗಿ ನಿಮ್ಮ ಜೀವನದಲ್ಲಿ ಎಷ್ಟೋ ರೀತಿಯ ಸಮಸ್ಯೆಗಳು ಏರ್ಪಡುತ್ತದೆ. ಹಣದ ಸಮಸ್ಯೆ, ಕುಟುಂಬ ಸಮಸ್ಯೆಗಳು, ಹೀಗೆ ಎಷ್ಟೋ ರೀತಿಯ ಸಮಸ್ಯೆಗಳು ಏರ್ಪಡುತ್ತದೆ. ಹಾಗಾಗಿ ಪ್ರತಿ ಅಮಾವಾಸ್ಯೆಯ ದಿನ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರು ಖಂಡಿತವಾಗಿ ಉಪ್ಪಿನಿಂದ ದೃಷ್ಟಿಯನ್ನು ತೆಗೆದುಕೊಳ್ಳಬೇಕು. ಇನ್ನು ಮುಖ್ಯವಾಗಿ ಮನೆಯ ಯಜಮಾನಿ ದೃಷ್ಟಿಯನ್ನು ತೆಗೆದುಕೊಳ್ಳಬೇಕು. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.